ಕುರುಬರನ್ನ ಕಂಡ್ರೆ ಅದು ಏನು ಹೊಟ್ಟೆ ಉರಿ ನೋವಪ್ಪ. ನೋಡಿ ಇವ್ರು ಯಾರೋ ಚೇತನ್ ಗೌಡ ಅಂತೆ, ಯಾವಾಗಲೂ 24x7 ಬರೀ ಕುರುಬರದೇ ಜಪ. ನೋಡ್ ಗುರು, ಯಾವುದೇ ಕಾರಣಕ್ಕೂ ಗಿಲ್ಲಿ ಗೆಲ್ಲಲ್ಲ ಬಿಗ್ ಬಾಸ್. ಅಪ್ಪಿತಪ್ಪಿ ಗೆದ್ರೆ ಬಿಗ್ ಬಾಸೇ ಬೇಕು. ಕಾರಣ ಸಿದ್ದರಾಮಯ್ಯನೂ ಕುರ್ಬಾನೆ, ಗಿಲ್ಲಿನೂ ಕುರ್ಬಾನೆ. ಲಾಸ್ಟ್ ಟೈಮ್ ಹನುಮಂತ ಕುರಿ ಕಾಯ್ತಿದ್ರು, ಅವರು ಕುರುಬಾನೆ. ಕುರುಬರ ಪರಂಪರೆ ಶುರುವಾಗಿದೆ. ಅಪ್ಪಿತಪ್ಪಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ರೆ 100% ಫೇಕ್ ಇದು. ಅಶ್ವಿನಿ ಗೌಡನ್ ಕಪ್ ಕೊಡ್ಬೇಕು ಅಥವಾ ರಕ್ಷಿತಾ ಕಪ್ ಕೊಡ್ಬೇಕು. ಈ ವ್ಯಕ್ತಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಕುರುಬರು ಇವ್ರಿಗೆ ಏನು ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಹೋದ ಸರಿ ಬಿಗ್ ಬಾಸ್ ವಿಚಾರ ತಗೊಂಡು ಬಂದು ಪ್ರಥಮ ಗೆದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರಂತೆ. ಈಗ ಗಿಲ್ಲಿ ನಟ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರಂತೆ. ಈ ಸರ್ಕಾರ ಹೋಗ್ಬೇಕಂತೆ. ಸ್ವಲ್ಪನಾದರೂ ತಲೆ ಇರಬೇಕಲ್ರಿ. ಇದು ರಿಯಾಲಿಟಿ ಶೋಗೂ ಸರ್ಕಾರಕ್ಕೂ ಏನು ಸಂಬಂಧ ಇದೆ? ಒಬ್ಬ ಗ್ರಾಮೀಣ ಪ್ರದೇಶದ ಒಬ್ಬ ವ್ಯಕ್ತಿ ಗೆಲ್ತಾ ಇದ್ದಾನೆ ಅಂತಂದಾಗ ಗ್ರಾಮೀಣ ಪ್ರದೇಶದ ಚೇತನ್ ಗೌಡ ಅಂತವರು ಪ್ರೋತ್ಸಾಹ ನೀಡಬೇಕು. ಇಲ್ಲಿ ಒಕ್ಕಲಿಗರು, ಕುರುಬರು, ಲಿಂಗಾಯತರು, ಅವರು ಇವರು ಅಂದ್ಕೊಂಡು ಆಟಗಳಲ್ಲೂ ತರ್ತಾ ಇದ್ದೀರಲ್ಲ. ನಾವು ನೋಡ್ತಾ ಇದ್ವಿ, ಯಾರು ಕುರುಬರು ಏನಾದರೂ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಅಂದರೆ ತಡ್ಕೊಳಕ್ಕಾಗೋದಿಲ್ಲ. ಒಬ್ಬರು ಏನೋ ಆಟದಲ್ಲಿ ಗೆಲ್ತಾ ಇದ್ದಾನೆ ಅಂದರೆ ತಡ್ಕೊಳ್ಳೋದಕ್ಕಾಗಲ್ಲ. ಮತ್ತೇನೋ ಮಾಡಿದ್ರು ಅಂದರೆ ತಡ್ಕೊಳಕ್ಕಾಗಲ್ಲ. ಯಾಕೆ ಕುರುಬರು ಏನಾದರೂ ಮೆಣಸಿನ್ಕಾಯಿ ಇಟ್ಬಿಟ್ಟಿದ್ದಾರಾ ಅಂತ? ಯಾಕೆ? ಅವ್ರ ಪಾಡ್ಗೆ ಅವ್ರು ಇದ್ದಾರೆ, ಅವ್ರ ಟ್ಯಾಲೆಂಟಿಂದ ಅವ್ರು ಬರ್ತಾ ಇದ್ದಾರೆ. ಪ್ರಥಮ ಟ್ಯಾಲೆಂಟ್ ಇತ್ತು, ಗೆದ್ದ. ಗಿಲ್ಲಿ ನಟನಿಗೆ ಟ್ಯಾಲೆಂಟ್ ಇತ್ತು, ಗೆದ್ದ. ಬಾಡು ಬೆಳಗೊಂದಿಗೆ ಟ್ಯಾಲೆಂಟ್ ಇತ್ತು, ಸ್ಪರ್ಧೆ ಮಾಡ್ದ. ಇದೇ ರೀತಿ ಭಾಳಷ್ಟು ಟ್ಯಾಲೆಂಟ್ಗಳು ಕುರುಬ ಸಮುದಾಯದಲ್ಲಿ ಇದ್ದಾರೆ. ಯಾರು ರೆಕಮೆಂಡೇಶನ್ ಮೇಲೆ ಹೋಗಿಲ್ಲ. ಗಿಲ್ಲಿ ನಟನನ್ನು ಕುರುಬ ಸಮುದಾಯದ ವ್ಯಕ್ತಿ ಅಂತ ಯಾರೂ ನೋಡಿಲ್ಲ. ನಮ್ಮ ಸಮುದಾಯದವರು ನೋಡಿಲ್ಲ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಜನ ಗಿಲ್ಲಿಗೆ ಓಟ್ ಹಾಕಿದ್ದಾರೆ, ವಿದೇಶದ ಜನ ಗಿಲ್ಲಿಗೆ ಓಟ್ ಹಾಕಿದ್ದಾರೆ. ಇಲ್ಲಿ ಜಾತಿ ಅನ್ನೋದು ಬರಲಿಲ್ಲ. ಜಾತಿ ಅನ್ನೋದು ತಂದು ದಾರಿ ತಪ್ಪಿಸೋ ಅಂಥ ಕೆಲಸ ಮಾಡಿದ್ದು ನಿಮ್ಮಂಥವರು. ಒಕ್ಕಲಿಗ ಮತ್ತು ಕುರುಬ ಸಮುದಾಯದ ಮೇಲೆ ಒಳ್ಳೆ ದ್ವೇಷದ ಬೆಂಕಿಯನ್ನು ಹಚ್ಚುತ್ತಾ ಇರುವಂಥದ್ದು ನೀವುಗಳು. ಯಾವಾಗಲೂ ಇದೇ ಆಗೋಯ್ತು. ಯಾರು ಮಾತಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಕುರುಬ ಸಮುದಾಯ ಯಾರದ್ದರೂ ಯಾರ ಅವಕಾಶಗಳನ್ನು ಕಸಿಯೋದಿಲ್ಲ. ಟ್ಯಾಲೆಂಟ್ ಇದ್ದರೆ ಕೆಲಸ ಮಾಡ್ತವೆ. ಟ್ಯಾಲೆಂಟ್ ಇರೋದು ತೋರಿಸ್ಕೊಂಡು ಅವರು ತಗೊತಾರೆ, ಅವಕಾಶಗಳನ್ನು ತೆಗೆದುಕೊಳ್ತಾರೆ. ಇದು ಭಾಳ ಅತಿ ಆಯ್ತಪ್ಪ. ಈ ಚೇತನ್ ಗೌಡ ಅನ್ನೋ ಮನಸ್ಥಿತಿಗಳಿದ್ದಾವಲ್ಲ, ಇವ್ರದ್ದು ಭಾಳ ಅತಿ ಆಯಿತು. ಆಟದಲ್ಲೂ ಜಾತಿ ತೊಗೊಂಡು ಬರ್ತೀರಾ ಅಂತಂದರೆ ಅಭಿಮಾನ ಇರಬೇಕು. ಈಗ ನಿಮಗೆ ನಿಮ್ಮ ಜಾತಿಯವ್ರ ಮೇಲೆ ಅಭಿಮಾನ ಇತ್ತು ಅಂದರೆ ಪ್ರಚಾರ ಮಾಡಿ ಓಟ್ ಹಾಕ್ಸಿ. ಈಗ ನಮ್ಮ ಜಾತಿಯವ್ರ ಮೇಲೆ ಅಭಿಮಾನ ಇತ್ತು ಅಂದರೆ ನಾವು ಪ್ರಚಾರ ಮಾಡಿ ಓಟ್ ಹಾಕ್ಸಿದ್ದೀವಿ, ಸಂಬಂಧಿಕರಿಗೆಲ್ಲ ಹೇಳಿ ಓಟ್ ಹಾಕ್ಸಿದ್ದೀವಿ. ಯಾಕೆ ಅಂತಂದರೆ ಒಬ್ಬ ಪ್ರತಿಭೆ ಬರ್ತಾ ಇದ್ದಾನೆ ಅಂತಂದಾಗ ಎಲ್ಲರಿಗೂ ಜಾತಿಯ ಅಭಿಮಾನ ಇರುತ್ತೆ. ಆ ಜಾತಿಯ ಅಭಿಮಾನ ಮನಸ್ಸಿನ ಇರಬೇಕೆ ಹೊರತು ಅದನ್ನು ಹೊರಗಡೆ ತಗೊಂಡು ಬಂದ್ಬಿಟ್ಟು ಈ ರೀತಿಯಾಗಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಲಿಕ್ಕೆ ಹೋಗ್ಬೇಡ್ರಿ. ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಯಾರೂ ಮಾಡಬೇಡ್ರಿ. ಇದು ಭಾಳಷ್ಟು ಸಾರಿ ನಾನು ಈ ವ್ಯಕ್ತಿಗೆ ಹೇಳ್ತಾ ಇರುವಂಥದ್ದು. ಈ ವ್ಯಕ್ತಿ ಯೂಟ್ಯೂಬಲ್ಲಿ ಹಾಕಿದಾಗ ಬಂದು ಯಾವುದೋ ಒಂದು ಫೇಕ್ ಅಕೌಂಟಿಂದ ಕಮೆಂಟ್ ಮಾಡುವಂಥದ್ದು, ನೇರವಾಗಿ ಕುರುಬರನ್ನೇ ಟಾರ್ಗೆಟ್ ಮಾಡುವಂಥದ್ದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ಇವರು ತಡ್ಕೊಳಕ್ಕಾಗ್ತಾ ಇಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದ್ದಾರೆ. ಹೈಕಮಾಂಡ್ ಬೇಡ ಅಂತಂದರೆ ಚೇಂಜ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಇವರಿಗೆ ಉರಿಯುತ್ತದೆ ಅಂತಂದರೆ ನಾವೇನು ಮಾಡಲಿಕ್ಕಾಗುತ್ತೆ? ಈಗ ಗಿಲ್ಲಿ ನಟನಿಗೂ ಸಹ ಜಾತಿಯ ಸೋಂಕನ್ನು ಮಾಡ್ತಾ ಇದ್ದಾರಲ್ಲ, ಅಂಟಿಸ್ತಾ ಇದ್ದಾರಲ್ಲ. ಇದೆಂತಹ ಮನಸ್ಥಿತಿ ರೀ ಇದು? ಇದೆಂತಹ ಮನಸ್ಥಿತಿ? ನಾವು ಈ ವ್ಯಕ್ತಿಯ ಬಗ್ಗೆ ಎಷ್ಟು ಸಾರಿ ವಿಡಿಯೋ ಮಾಡಾಕಿದ್ವಿ ಕನಕ ಟಿವಿನಲ್ಲಿ. ಯಾರ ಅವಕಾಶಗಳನ್ನು ಕುರುಬರು ಯಾವತ್ತೂ ಕಸ್ಕೊಂಡಿದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮುದಾಯದ ರಾಜಕೀಯ ಕ್ಷೇತ್ರದಲ್ಲಿ 25ರಿಂದ 30 ಜನ MLA ಇರ್ತಿದ್ರು. ಕರ್ನಾಟಕದ ಉದ್ದಗಲಕ್ಕೂ ಕುರುಬ ಸಮುದಾಯ ಇದೆ. ಎಲ್ಲ 4-5 ಜಿಲ್ಲೆ, ಒಂದು 8-9 ಜಿಲ್ಲೆಯಲ್ಲಿ ಇಲ್ಲ, ಅಷ್ಟು ಮಾತ್ರ ಕುರುಬ ಸಮುದಾಯ ಇಲ್ಲ. ಇನ್ನೊಬ್ಬರಿಗೆ ಬಿಟ್ಕೊಡುವಂಥದ್ದು, ಇನ್ನೊಬ್ಬರಿಗೆ ಅವಕಾಶಗಳನ್ನು ಕೊಡುವಂಥದ್ದು, ಇದು ಕುರುಬರ ಮನಸ್ಥಿತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾತಕ್ಕೆ ಈ ರೀತಿಯಾದಂತಹ ದ್ವೇಷವನ್ನು ಹುಟ್ಟಾಕಿ, ಜಾತಿಗಳ ಮಧ್ಯೆ ದ್ವೇಷವನ್ನು ಹುಟ್ಟಾಕಿ ಒಂದು ಯಾವುದೋ ಬಿಗ್ ಬಾಸ್ ಒಂದು ಆಟ. ಗಿಲ್ಲಿ ಏನು ಏಕಾಏಕಿ ಬಿಗ್ ಬಾಸ್ಗೆ ಬಂದಿಲ್ಲ. ಹಲವಾರು ರಿಯಾಲಿಟಿ ಶೋಗಳಲ್ಲಿ ಇವತ್ತಿಗೂ ಸಹ ಅವರ ಕಾಮಿಡಿಗಳು ಎಲ್ಲ ಚಿತ್ರನಟಗಳು ಶಬಾಷ್ಗಿರಿ ಕೊಟ್ಟಿದ್ದಾರೆ. ಜಗ್ಗೇಶಿಂದ ಹಿಡಿದು ಶಿವರಾಜ್ ಕುಮಾರಿಂದ ಹಿಡಿದು ಪ್ರತಿಯೊಬ್ಬರು ಅವನಿಗೆ ಶಬಾಷ್ಗಿರಿ ಕೊಟ್ಟಿದ್ದಾರೆ. ನಗಿಸ್ತಾನೆ ವ್ಯಕ್ತಿ. ಈ ವ್ಯಕ್ತಿಗೆ ಒಂದು ಅವಕಾಶ ಕೊಡಬೇಕು ಅಂತೇಳಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಅಲ್ಲಿ ಅವನು ಪ್ರೂವ್ ಮಾಡಿದ್ದಾನೆ.
ಇದು ಮೈಂಡ್ ಗೇಮ್ ಆಟ ಆಡಿದ್ದಾನೆ. ಅದನ್ನು ನೀವು ತಡ್ಕೊಳಕ್ಕಾಗಲ್ಲ. ಅಲ್ಲಿ ನೀವು ಕುರುಬರು ಅಂತೀರಿ, ಅಲ್ಲಿ ಹನುಮಂತು ಗೆದ್ದರೆ ಹನುಮಂತು ಯಾಕೆ ಗೆದ್ದ ಅಂತೀರಿ. ಅಂದರೆ ಅರ್ಥ ಆಗಲ್ಲ. ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿದಂತಹ ಹನುಮಂತು ಕುರ್ಬಾನ, ಜಗ್ಗೇಶು ಕುರ್ಬಾನ, ರಕ್ಷಿತಾ ಕುರ್ಬಾನ, ಅನುಶ್ರೀ ಕುರ್ಬಾನ, ಶಿವರಾಜ್ ಕುಮಾರ್ ಕುರುಬ್ರ, ಎಷ್ಟು ಜನ ಈ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿದಲ್ಲ ಅವರೆಲ್ಲ ಕುರುಬ್ರ. ಯಾವ ವಿಚಾರ ರೀ? ಮಳವಳ್ಳಿಯ MLA ನರೇಂದ್ರ ಸ್ವಾಮಿ ಕುರುಬಾನ, DC ತಮ್ಮಣ್ಣ ಕುರುಬರ, ಅನ್ನದಾನಿ ಕುರುಬ್ರ, ಇವರೆಲ್ಲರೂ ವಿಡಿಯೋ ಮಾಡಿ ಹಾಕಿದ್ರಲ್ಲ. ನಮ್ಮ ಜಿಲ್ಲೆಯ ಹುಡುಗ ವೋಟ್ ಮಾಡಿ ಅಂತೇಳಿ ಎಲ್ಲ ವಿಡಿಯೋ ಮಾಡಿ ಹಾಕಿದ್ರಲ್ಲ. ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇರಬೇಕು. ಯಾವಾಗ ನೋಡಿದ್ರು ಫೇಸ್ಬುಕ್ಕಲ್ಲಿ ಬಂದು ಕುರುಬರನ್ನ ಟಾರ್ಗೆಟ್ ಮಾಡಿಕೊಂಡು ಕುರುಬರನ್ನೇ ಬೈಕೊಂಡು ಕೂತ್ಕೊಂಡ್ರೆ ಅದನ್ನು ಏನೋ ಮೂರ್ಖತನ ಅಂತಾರೆ. ಈ ಸಮುದಾಯವನ್ನು ಕೆದಕಕ್ಕೆ ಹೋಗ್ಬೇಡ್ರಿ. ಈ ಸಮುದಾಯವನ್ನು ಕೆದಕಕ್ಕೆ ಹೋಗ್ಬೇಡ್ರಿ. ಇದು ಕೋಡಿಮಠದ ಸ್ವಾಮೀಜಿಯವರು ಹೇಳ್ತಾ ಇರ್ತಾರಲ್ಲ ಅವಾಗವಾಗ, ಈ ಸಮುದಾಯವನ್ನು ಕೆದಕಕ್ಕೆ ಹೋಗ್ಬೇಡ್ರಿ, ಹೀಯಾಳಿಸ್ಬೇಡಿ ಈ ಸಮುದಾಯವನ್ನು ಅಂತ ಹೇಳ್ತಾರಲ್ಲ. ಈ ಸಮುದಾಯದ ಪಾವಿತ್ರ್ಯತೆ ಅವ್ರಿಗೆ ಮಾತ್ರ ಗೊತ್ತಿದೆ. ಪಾವಿತ್ರ್ಯತೆ ಬಗ್ಗೆ ತಿಳ್ಕೊಂಡು ಮಾತಾಡಿ. ನಾವು ಯಾರನ್ನು ಯಾವತ್ತೂ ಎಲ್ಲಿಯೂ ಸಹ ಯಾರನ್ನೂ ಸಹ ನಾವು ಡಿಗ್ರೇಡು ಮಾಡಲ್ಲ, ದ್ವೇಷವನ್ನು ಉಂಟಾಕೋದಿಲ್ಲ. ನಾವು ಮಾಡ್ತಾ ಇರುವಂತಹ ಕೆಲಸ ಪ್ರಾಮಾಣಿಕವಾಗಿ ನಮಗೆ ಅರ್ಹತೆ ಇದ್ದರೆ ನಮಗೆ ಸಿಗುತ್ತೆ ಅಂತ ನಾವು ಹೋಗ್ತಾ ಇರುವಂಥದ್ದು. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಕುರುಬರ ಮೇಲೆ ದ್ವೇಷ ಕಾಡುವಂಥದ್ದು ಐತಲ್ಲ, ಇದು ಯಾರೂ ಮಾಡಬೇಡ್ರಿ. ಈ ಕುರುಬ ಸಮುದಾಯ ಕೊಟ್ಟಿರುವಂಥದ್ದು, ಕೊಡುವಂತಹ ಕೈಗಳೇ ಹೊರತು ಕಸ್ಕೊಳ್ಳೋ ಅಂಥದ್ದಲ್ಲ. ಟ್ಯಾಲೆಂಟ್ ಇದ್ದರೆ ಗೆಲ್ತಾನೆ, ಇಲ್ಲದ ಹೋದರೆ ವಾಪಸ್ ಬರ್ತಾನೆ. ರಾಜಕೀಯದಲ್ಲೂ ಸಹ ಬಿಟ್ಕೊಟ್ಟಿದ್ದೀವಿ. ರಾಜಕೀಯದಲ್ಲಿ ಬಿಟ್ಕೊಟ್ಟಿರೋದಕ್ಕೆ ಎಷ್ಟೋ ಜನ ಯಡಿಯೂರಪ್ಪ, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದು, ಯಡಿಯೂರಪ್ಪ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದು ಕುರುಬರ ತ್ಯಾಗದಿಂದ ಆಗಿರುವಂಥದ್ದು. ರಾಜಕೀಯದಲ್ಲಿ ಹೇಳೋದಾದರೆ ಎಲ್ಲದರಲ್ಲೂ ಸಹ ಕುರುಬ ಸಮುದಾಯ ಬಿಟ್ಟು ಕೊಡುತ್ತೆ. ಮುಗ್ಧ ಸಮುದಾಯ ರೀ, ಮುಗ್ಧ ಸಮುದಾಯ. ಎಷ್ಟೇ ದೌರ್ಜನ್ಯ ಆಯಿತು, ಎಷ್ಟೇ ನೋವಾಯಿತು ಅಂದರೆ ತಡ್ಕೊಳ್ಳುತ್ತೆ ಸಮುದಾಯ. ಯಾಕೆಂದರೆ ಇನ್ನೊಬ್ರಿಗೆ ಅನುಕೂಲ ಆಗಲಿ ಅನ್ನೋ ಮನಸ್ಸಿರುವಂತಹ ಸಮುದಾಯಕ್ಕೆ ಈ ರೀತಿ ಟಾರ್ಗೆಟ್ ಮಾಡ್ಕೊಂಡು ಅಲ್ಲೊಬ್ಬರು ಇಲ್ಲೊಬ್ಬರು ಕೂತ್ಕೊಂಡು ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ದಯಮಾಡಿ ಮಾಡಿಕೊಡ್ದು, ಯಾರೂ ಮಾಡಬಾರ್ದು. ಪ್ರಜ್ಞಾವಂತಿಕೆ ಕಡಿಮೆ ಇರ್ಬೋದು ನಮ್ಮ ಸಮುದಾಯದಲ್ಲಿ, ಆದರೆ ಮುಗ್ಧತೆ ಅನ್ನೋದಿದೆಯಲ್ಲ, ಇವತ್ತಿಗೂ ಈ ಸಮುದಾಯವನ್ನು ಕಂಡ್ರೆ ಭಾಳಷ್ಟು ಗೌರವ ಕೊಡುವಂತಹ ಭಾಳಷ್ಟು ಜನ ಇದ್ದಾರೆ. ಇಡೀ ದೇಶದಲ್ಲಿ 10% ಇರುವಂತಹ ಸಮುದಾಯ. ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇದು. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ, ಬೀದರ್ ಔರಾದ್ ತಾಲೂಕಿಂದ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕುವರೆಗೂ ಕುರುಬ ಸಮುದಾಯ 9.5% ಇದೆ. ದೊಡ್ಡ ಸಮುದಾಯ ಬರುತ್ತೆ, ಜಾತಿ ಗಣತಿ ರಿಪೋರ್ಟ್ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ. ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಆದರೂ ಸಹ ನಮಗೆ ಅವಕಾಶಗಳಿಲ್ಲ. ಈ ಕಮ್ಯುನಿಟಿಗೆ ತಕ್ಕ ಹಾಗೆ ಅವಕಾಶಗಳಿಲ್ಲ. ಇದು 20ರಿಂದ 25 ಜನ ಶಾಸಕರು ಇರಬೇಕಾಗಿತ್ತು, ಇರುವಂಥದ್ದು 14 ಜನ ಶಾಸಕರು. MP ಗಳು 5 ಜನ ಇರಬೇಕಾಗಿತ್ತು, ಇರೋದು ಒಬ್ಬರು MP. MLCಗಳಿಲ್ಲ, ರಾಜ್ಯಸಭಾ ಸದಸ್ಯರಿಲ್ಲ. ಆದರೂ ಸಹ ಕೇಳ್ತಾ ಇಲ್ಲ. ನಮ್ಮವರೇ ಮುಖ್ಯಮಂತ್ರಿ, ಆದರೂ ಸಹ ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ. ನಮ್ಮವರೇ ಮುಖ್ಯಮಂತ್ರಿ, ಕುರಿಗಾರರಿಗೆ ಸಂರಕ್ಷಣೆ ಇಲ್ಲ. ನಮ್ಮವರೇ ಮುಖ್ಯಮಂತ್ರಿ, ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಆದೇಶ ಇಲ್ಲ. ನಮ್ಮವರೇ ಮುಖ್ಯಮಂತ್ರಿ, ಸಂಗೊಳ್ಳಿ ರಾಯಣ್ಣನ ಆಚರಣೆಯನ್ನು ಗ್ರಾಮ ಮಟ್ಟ ತಾಲೂಕು ಮಟ್ಟ ತಗೊಂಡೋಗಿಲ್ಲ. ನಮ್ಮವರೇ ಮುಖ್ಯಮಂತ್ರಿ, ಧಾರವಾಡ ಯೂನಿವರ್ಸಿಟಿಗೆ ಕನಕದಾಸರ ಹೆಸರಿಟ್ಟಿಲ್ಲ. ಇದು ಕುರುಬರ ಇವತ್ತಿನ ಸ್ಥಿತಿ ಬಗ್ಗೆ ನಾವು ಹೇಳ್ಬೋದಾದರೆ, ಈ ಸಮುದಾಯ ಇನ್ನೊಬ್ಬರಿಗೆ ಅನುಕೂಲ ಮಾಡಿಕೊಡ್ತಾ ಇದೆಯಾ ಹೊರತು, ಸಿದ್ದರಾಮಯ್ಯನವರು ಬೇರೆ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹೊರತು ತನ್ನ ಸಮುದಾಯಕ್ಕೆ ಯಾವುದೇ ರೀತಿಯಾದಂತಹ ಅನುಕೂಲಗಳನ್ನು ಮಾಡಿಕೊಟ್ರು ಅಂತ ನಾವು ನೋಡಿಲ್ಲ. ಇದೇನು ರಾಜಕೀಯ ನಿವೃತ್ತಿ ಹಂಚಿಗೆ ಬಂದಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗಲೂ ಸಹ ತನ್ನ ಸಮುದಾಯಕ್ಕೆ ಮಾಡಿದ್ರೆ ಬೇರೆಯವ್ರಿಗೆ ಎಲ್ಲಿ ಅವಕಾಶ ತಪ್ಪೋಗುತ್ತೆ ಅಂತ ಮಾಡುವಂತಹ ಮನಸ್ಥಿತಿಯಲ್ಲಿ ಈ ಸಮುದಾಯ ಇದೆ. ಇಂತಹ ಸಮುದಾಯವನ್ನು ಇವರು ಟಾರ್ಗೆಟ್ ಮಾಡ್ಕೊಂಡು ಮಾತನಾಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಬಂಧುಗಳೇ, ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.